ನಮಸ್ತೆ ಸರ್. ನಿಮ್ಮ ಪ್ರತಿ ಸೆಷನ್ನು ಪ್ರತಿ ಕುಟುಂಬದ ಕನಸನ್ನು ನನಸು ಮಾಡುವ ಒಂದು ಮೂಲ ಉದ್ದೇಶವಾಗಿದೆ. ಹಾಗಾಗಿ ಈ ಸೆಷನ್ನ ನೀಡೋದಕ್ಕೆ ನಿಮಗೆ ಮೋಸ್ಟ್ ಥ್ಯಾಂಕ್ಫುಲ್ ಸರ್. ಗಿಡದಲ್ಲಿ ಎಷ್ಟೇ ಬೇರಿದ್ರೂ ಕೂಡ ಅದು ತಾಯಿ ಬೇರಿಗಿನ ಆದ್ಯತೆ. ಹಾಗೆ ನಮ್ಮ ಜೊತೆ ಎಷ್ಟೇ ಬಂಧು ಬಾಂಧವರಿದ್ದರು, ಸ್ನೇಹಿತ ವರ್ಗದವರು ಇದ್ದರು, ನಮಗೆ ಒಂದು ಕಂಫರ್ಟ್ ಝೋನ್ ಅಂತ ಸಿಗೋದು ನಮ್ಮ ಕುಟುಂಬವೇ ನೀಡುತ್ತೆ. ಹಾಗಾಗಿ ಈ ದಿನ ಸೆಷನ್ 34 ರಿಲೇಷನ್ಶಿಪ್ ಆ್ಯಂಡ್ ಪೇರೆಂಟಿಂಗ್ ಆ್ಯಸ್ ಎ ಸ್ಪಿರಿಚುವಲ್ ಅನ್ನೋದನ್ನು ಸೆಷನ್ ಆಯ್ಕೆ ಮಾಡಿಕೊಂಡಿದ್ದೀನಿ. ಪತ್ರಿಜಿ ಗುರುಗಳ ಹೇಳಿದ ಹಾಗೆ ಸಂಸಾರದಲ್ಲಿ ನಿರ್ವಾಣ. ಧ್ಯಾನ ಅಂದರೆ ಯಾವುದೇ ಬೆಟ್ಟ ಗುಡ್ಡ ಪರ್ವತದಲ್ಲಿ ಹೋಗಿ ಧ್ಯಾನ ಮಾಡೋದು ಅಲ್ಲ. ಹಾರ್ಡೆಸ್ಟ್ ಪ್ರಾಕ್ಟೀಸ್ ಅಂದರೆ ನಮ್ಮ ಕುಟುಂಬದ ಮಧ್ಯೆ ಇದ್ದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಬೇಕು. ಇದುವೇ ಮೋಕ್ಷಕ್ಕೆ ದಾರಿ. ಅದಕ್ಕೆ ಸಂಸಾರದಲ್ಲಿ ನಿರ್ವಾಣ ಅಂತಾರೆ. ಆದರೆ ಸನ್ಯಾಸದಲ್ಲಿ ನಿರ್ವಾಣ ಅಂತ ಅನ್ನೋದಿಲ್ಲ. ಬೆಟ್ಟ ಗುಡ್ಡ ಪರ್ವತದಲ್ಲಿ ಧ್ಯಾನ ಮಾಡೋದು ಸುಲಭ ಅಲ್ಲಿ. ಯಾಕೆ ಅಂದರೆ ಏನು ಡಿಸ್ಟರ್ಬ್ ಇರುವಲ್ಲ. ನಿಜವಾದ ಪರೀಕ್ಷೆ ಇರೋದು ಧ್ಯಾನ ಮಂದಿರದಲ್ಲಿ ಅಲ್ಲ, ಮನೆಯ ಅಡಿಗೆ ಮನೆಯಲ್ಲಿ, ಹಾಲ್ನಲ್ಲಿ, ಊಟದ ಮೇಜಿನ ಬಳಿ, ದೈನಂದಿನ ಸಂಭಾಷಣೆಯಲ್ಲಿ ನಡೆಯುತ್ತೆ. ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ತಂದೆ ತಾಯಿ ಹೀಗೆ ಇವರೆಲ್ಲರನ್ನ ನಿಭಾಯಿಸುವುದರಲ್ಲಿ ಒಂದು ನಿಜವಾದ ಧ್ಯಾನ ಪರೀಕ್ಷೆ ಇದೆ. ನಮ್ಮ ಕುಟುಂಬ ನಮ್ಮ ಸಾಧನೆಗೆ ಖಂಡಿತವಾಗ್ಲೂ ಅಡ್ಡಿಯಲ್ಲ. ಯಾಕಂದರೆ ನಮ್ಮ ಕುಟುಂಬವೇ ನಮ್ಮ ಸಾಧನೆ. ಕುಟುಂಬವೇ ನಮ್ಮ ಮೊದಲ ಧ್ಯಾನ ಕೇಂದ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ನಮ್ಮ ಜೀವನದ ಗುರು ಆಗಿರ್ತಾರೆ. ಅವರು ನಮ್ಮನ್ನು ನೋಯಿಸಲು ಬಂದಿಲ್ಲ, ಬದಲಾಗಿ ನಮ್ಮನ್ನು ಜಾಗೃತಗೊಳಿಸಲು ಬಂದಿದ್ದಾರೆ. ನಾವು ಅವರನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಕ್ಷಮೆ ಪ್ರೀತಿ ಸ್ವೀಕಾರ ಕುಟುಂಬದಲ್ಲಿ ಆರಂಭ ಆಗಬೇಕು. ಧ್ಯಾನ ಅಂದರೆ ಜೀವನದಿಂದ ಓಡಿ ಹೋಗೋದು ಅಲ್ಲ, ಜೀವನವನ್ನು ಜಾಗೃತಿಯಿಂದ ಬದುಕೋದು. ಯಾರಾದರೂ ನಮ್ಮನ್ನು ನಿರ್ಲಕ್ಷಿಸಿದರೆ ನೋವಾಗುತ್ತೆ. ಆಗ ಹೊರಗಿನ ವ್ಯಕ್ತಿಗಳಿಗಿಂತ ನಮ್ಮೊಳಗಿನ ಗಾಯವೇ ಏನಂದರೆ ಹೆಚ್ಚು ಮಾತನಾಡಿಸುತ್ತೆ. ಅದಕ್ಕೆ ಎವ್ರಿ ಟ್ರಿಗರ್ ಈಸ್ ಎ ಟೀಚರ್. ಪ್ರತಿಯೊಂದು ಸಂಬಂಧ ಹೇಗೆ ಅಂದರೆ ಒಂದು ಕನ್ನಡಿ ಇದ್ದ ಹಾಗೆ. ಪ್ರತಿಯೊಬ್ಬರು ಕೂಡ ನಮ್ಮೊಳಗಿನ ಯಾವುದೇ ಅಂಶವನ್ನು ತೋರಿಸುವ ಕನ್ನಡಿ ಅಂತ ಇರ್ತಾರೆ. ಅವರು ಏನು ಮಾಡಿದ್ರು ಎನ್ನೋದಕ್ಕಿಂತ ನನ್ನೊಳಗೆ ಏನು ನಡೀತಾ ಇದೆ ಅನ್ನೋದನ್ನು ನಾನು ಗಮನಿಸಬೇಕು. ಪ್ರೀತಿ ಅಂದರೆ ನಿಯಂತ್ರಣ ಅಲ್ಲ, ಸ್ವೀಕಾರ, ಗೌರವ, ಸ್ವಾತಂತ್ರ್ಯ. ನಮ್ಮ ಲೈಫಿಂದ ಯಾರೋ ಹೋಗ್ತಾರೆ, ಹೋಗಲಿ ಬಿಡಿ, ಆದರೆ ಟ್ರಿಗರ್ ಆಗಬಾರ್ದು. ಯಾಕಂದರೆ ಎವ್ರಿ ಬರ್ತೀವಿ ಹಾಗೆ ಹೋಗ್ತೀವಿ, ಡೆತ್ ಅದು ಕಾಮನ್. ಬಟ್ ಎವ್ರಿ ಬರ್ತನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀವೋ ಆ ರೀತಿ ನಾವು ಡೆತ್ತನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು. ಇರೋದಲ್ರಿ ಒಬ್ಬರೇ ಬರೋದು, ಒಬ್ಬರೇ ಹೋಗೋದು. ನಾವು ಯಾರು ಕೂಡ ಇಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿಲ್ಲ. ಆದರೆ ನಮ್ಮ ಜೊತೆ ಯಾರೂ ಇರಲ್ಲ. ಹಬ್ಬ ಅಂದರೆ 5 ನಿಮಿಷ ಇರ್ಬೋದು, ಇನ್ನೂ ಹಬ್ಬ ಅಂದರೆ 50 ನಿಮಿಷ ಇರ್ಬೋದು. ಕೊನೆವರೆಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬಾಯಲ್ಲಿ ಬರುವ ಮಾತುಗಳನ್ನ ಅದಕ್ಕಾಗಿ ನಾವು ಯೋಚಿಸಿ ಮಾತನಾಡಬೇಕು. ಜಸ್ಟ್ ರೆಸ್ಪಾನ್ಸ್ ಮಾಡಬೇಕು, ಆದರೆ ಯಾವುದೇ ಕಾರಣಕ್ಕೂ ರಿಯಾಕ್ಟು ಆಗಬಾರ್ದು. ಯಾಕಂದರೆ ನಮ್ಮ ಕುಟುಂಬದ ಜೊತೆ ನಾವು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂದರೆ ಜಸ್ಟ್ ರೆಸ್ಪಾನ್ಸ್ ಇರಬೇಕು ನಾವು. ಅದಕ್ಕಿಂತ ಮಿಗಿಲಾಗಿ ಕುಟುಂಬದಲ್ಲಿ ನಾವು ಹೆಚ್ಚು ಕಾಳಜಿ ವಹಿಸೋದು ಯಾರ ಬಗ್ಗೆ ಅಂದರೆ ನಮ್ಮ ಮಕ್ಕಳ ಬಗ್ಗೆ. ನಮ್ಮ ಉದ್ದೇಶ ಏನಾಗಿರುತ್ತೆ? ಮಕ್ಕಳನ್ನು ಹೆರೋದು ಹೊರೋದು ಆಗಿರುತ್ತೆ, ಪಾಲನೆ ಪೋಷಣೆ ಮಾಡೋದು. ಆದರೆ ಅವರೇ ನಮ್ಮ ಆಸ್ತಿ ಅಲ್ಲ. ಮಕ್ಕಳು ನಮ್ಮ ಮೂಲಕ ಲೋಕಕ್ಕೆ ಬಂದಿರ್ತಾರೆ, ಆದರೆ ಅವರ ನಮ್ಮ ಸ್ವತ್ತು ಅಲ್ಲ. ಆದರೆ ಜಾಗೃತಿಯಿಂದ ಪಾಲನೆ ಮಾಡಬೇಕು. ನಾವೇನಿದ್ದೀವೋ ಮಕ್ಕಳು ಅದೇ ಆಗಿರ್ತಾರೆ. ನಾವು ಹೇಳಿದ ಹಾಗೆ ಆಗಲ್ಲ. ನಾವು ಓದಿದರೆ ಓದ್ತಾರೆ, ನಾವು ಬರೆದ್ರೆ ಬರೀತಾರೆ, ನಾವು ಟಿ ವಿ ನೋಡಿದರೆ ಟಿ ವಿ ನೋಡ್ತಾರೆ, ಮೊಬೈಲ್ ನೋಡಿದ್ರೆ ಮೊಬೈಲ್ ನೋಡ್ತಾರೆ. ನಾವು ಹೇಗಿದ್ದೀವೋ ಹಾಗೆ ಆಗ್ತಾರೆ. ನೋಡಿ ಕಲಿತಾರೆ ವಿನಃ, ಆದರೆ ಕೇಳಿ ಕಲಿಯೋದಿಲ್ಲ. ಅದಕ್ಕೋಸ್ಕರ ಶಾಂತ ಮಗು ಬೇಕೇ, ಶಾಂತವಾಗಿರಿ. ಪ್ರಾಮಾಣಿಕ ಮಗು ಬೇಕೇ, ಪ್ರಾಮಾಣಿಕವಾಗಿರಿ. ಒಟ್ಟಿನಲ್ಲಿ ಪ್ರೆಸೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿನನಿತ್ಯ ನಾವು ಅವ್ರ ಜೊತೆ ಎಷ್ಟೊತ್ತಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಯಾವತ್ತೋ ತಿಂಗಳಲ್ಲಿ 2 ಗಂಟೆ ಅವ್ರ ಜೊತೆ ನಾನು ತುಂಬ ಟೈಮ್ ಕಳೆದೆ ಅನ್ನೋದಕ್ಕಿಂತ ದಿನನಿತ್ಯ ಇದೆ ಅಲ್ಲ, ಕನ್ಸಿಸ್ಟೆಂಟಿಯಾಗಿ ಅವ್ರ ಜೊತೆ 10 ನಿಮಿಷ ಕಳಿ, ಆದರೆ ಪ್ರತಿನಿತ್ಯ ಅವ್ರ ಜೊತೆಗೆ ಇರಬೇಕು. ಹೌದಾ? ಪರಿಪೂರ್ಣ ಪೋಷಕರಾಗಬೇಕು ನಾವು. ಪರಿಪೂರ್ಣ ಪೋಷಕರಾಗೋದು ಬೇಕಾಗಿಲ್ಲ. ನಾವು ಏನಂದರೆ ಜಾಗೃತ ಪೋಷಕ ಆಗಬೇಕಾಗಿರೋದು ಅತಿ ಅವಶ್ಯವಾಗಿದೆ. ನಮ್ಮ ಉಡುಗೊರೆಗಳಿಗಿಂತ ನಮ್ಮ ಉಪಸ್ಥಿತಿ ನಮ್ಮ ಮಕ್ಕಳಿಗೆ ಅತಿ ಮುಖ್ಯ. ಪೇರೆಂಟಿಂಗ್ ಕೆಲಸ ಭಯ ತುಂಬೋದಲ್ಲ, ಆತ್ಮವಿಶ್ವಾಸವನ್ನು ಬೆಳೆಸೋದು. ಆದೇಶಿಸುವುದಲ್ಲ, ಮಾರ್ಗದರ್ಶನವನ್ನು ಮಾಡೋದು. ಮಗು
ತಪ್ಪು ಮಾಡಿದಾಗ ತಕ್ಷಣ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ಉಸಿರನ್ನು ಗಮನಿಸಿ ಶಾಂತ ಮನಸ್ಸಿನಿಂದ ಮಾತನಾಡಿದರೆ ಮಗುವಿನ ಹೃದಯ ತುಂಬಿ ಬರುತ್ತೆ. ಕೋಪದಿಂದ ಬದಲಾವಣೆ ಆಗಬಹುದೇ ವಿನಃ ಪ್ರೀತಿಯಿಂದ ರೂಪಾಂತರವಾಗುತ್ತೆ. ನಿರೀಕ್ಷೆ ಕಡಿಮೆ ಆದಾಗ ಕೃತಜ್ಞತೆ ಹೆಚ್ಚುತ್ತದೆ. ಕೃತಜ್ಞತೆ ಹೆಚ್ಚಾದಾಗ ಸಂಬಂಧಗಳು ಸುಂದರವಾಗಿ ನಿರ್ಮಾಣ ಆಗ್ತವೆ. ಕ್ಷಮೆ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳೋದು ಅಲ್ಲ ಕ್ಷಮೆ ಅಂದರೆ. ಅಲ್ಲ, ಮನಸ್ಸನ್ನು ನೋವಿಂದ, ಆ ಬಂಧನದಿಂದ ಬಿಡುಗಡೆ ಆಗೋದು. ಆತ್ಮೀಯ ಪೋಷಕರೇ, ನಿಮ್ಮ ಮಗುವನ್ನು ಯಾರೊಂದಿಗೂ ಹೋಲಿಸಬೇಡಿ. ಪ್ರತಿ ಮಗು ತನ್ನದೇ ಆದ ಪ್ರತಿಭೆ, ವೇಗ, ಜೀವನ ಯಾತ್ರೆಯನ್ನು ಹೊಂದಿರ್ತದೆ. ಪೋಷಕರ ಕೆಲಸ ಹೋಲಿಕೆ ಅಲ್ಲ, ಪ್ರೋತ್ಸಾಹ, ಒತ್ತಡ ಅಲ್ಲ, ಪ್ರೀತಿ. ಪ್ರತಿದಿನ ಕೆಲವು ನಿಮಿಷ ಕೆಲಸದ ಮಧ್ಯೆ ಧ್ಯಾನ ಮಾಡೋಣ, ಶಾಂತ ಮನಸ್ಸಿನಿಂದ ಮಾತನಾಡೋಣ, ಪ್ರೀತಿಯಿಂದ ಆಲಿಸಿ ಕೃತಜ್ಞತೆಯಿಂದ ಬದುಕೋಣ. ಆಗ ನಮ್ಮ ಜೀವನ ಅತ್ಯಂತ ಸುಖಿ ಜೀವನ ಆಗಿರುತ್ತೆ, ಸುಖಿ ಕುಟುಂಬವಾಗಿರುತ್ತೆ. ಎಲ್ಲರೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವಿಸೋಣ ಅಂತ ಹೇಳ್ತಾ ನನ್ನ ಸೆಷನ್ಗೆ ವಿರಾಮ ನೀಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.